ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದಂತಹ ನಿಪ್ಪಟ್ಟು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವೇನೇ ಹೊರಗಡೆ ಪಾನಿಪುರಿ, ಮಸಾಲೆ ಪೂರಿ, ಗೋಬಿ ಮಂಚೂರಿ ಏನೇ ತಿಂದರೂ ಕೂಡ ಮತ್ತು ಮನೆಗೆ ಬಂದು ಬಾಕ್ಸ್ ಹುಡುಕ್ತಾ ಇರ್ತಾರೆ ಅಡುಗೆ ಮನೆಯಲ್ಲಿ. ಚಕ್ಲಿ ಇದೆಯಾ, ಕೋಡುಬಳೆ ಇದೆಯಾ, ನಿಪ್ಪಟ್ಟು ಇದೆಯಾ ಅಂತ. ಅದೇ ನಮ್ಮ ತಿಂಡಿಗಳ ಒಂದು ಮಹತ್ವ ಅಂತ ಹೇಳ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಾದರೆ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ನಿಪ್ಪಟ್ಟು ಮಾಡೋದಕ್ಕೆ ನಾನು 1 ಕಪ್ ಪುಣ್ಯಾಳತೆಯಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮಾಮೂಲಿ ರೊಟ್ಟಿ ಮಾಡ್ತೀವಲ್ಲ ಅದೇ ಅಕ್ಕಿ ಹಿಟ್ಟೆಯ. ಈ ಅಕ್ಕಿ ಹಿಟ್ಟಿಗೆ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನಂತರ ಹುರಿದು ಕುಟ್ಟಿ ಪುಡಿ ಮಾಡಿರೋ ಅಂತಹ 1.5 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ, 1.5 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, 1 ಕಡ್ಡಿಯಷ್ಟು ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದ್ರ ಜೊತೆಗೆ ಸ್ವಲ್ಪನೇ ಇಂಗು ಮತ್ತು ಕಾಯಿಸಿರೋ ಅಂತಹ 1-2 ಟೇಬಲ್ ಸ್ಪೂನಷ್ಟು ಅಥವಾ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಬದಲಾಗಿ ನಾವು ಬೆಣ್ಣೆ ಕೂಡ ಹಾಕ್ಬೋದು, ಇಲ್ಲ ಸ್ವಲ್ಪ ತುಪ್ಪ ಕೂಡ ಹಾಕ್ಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಡ್ರೈಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಡ್ರೈಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲನ ಚೆನ್ನಾಗಿ ಎಲ್ಲ ಕಡೆನೂ ಹೊಂದ್ಕೊಂಡು ಬರುತ್ತೆ. ನಂತರ ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಹೋಗಬೇಕು. ಕಲಿಸ್ಬೇಕಾದ್ರೆ ಏನಾದರೂ ಅಷ್ಟೇ, ನಾವು ಒಂದೇ ಸಲ ನೀರು ಹಾಕಿ ಜಾಸ್ತಿ ಕಲಿಸ್ಬಾರ್ದು. ಯಾಕೆಂದರೆ ಒಂದೊಂದು ಸಲ ತೆಳುವಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾನೆ ಕಲಿಸ್ತಾ ಹೋಗಬೇಕು. ನಾವೇನು ಚಪಾತಿ ಹಿಟ್ಟು ಇರುತ್ತೋ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಮಗೆ ನಿಪ್ಪಟ್ಟು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹಿಟ್ಟು ತೊಗೊಂಡು ನಾವು ಒಂದು ಕವರ್ ಮೇಲೋ ಪೇಪರ್ ಮೇಲೋ ಅಥವಾ ಬಾಳೆಲೆ ಮೇಲೋನ ತಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈ ನಿಪ್ಪಟ್ಟನ್ನು ಸಹ ತಟ್ಟೋದಾದರೂ ಅಷ್ಟೇ, ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಾನು ಹಂಗೆ ಕೈಯಲ್ಲೇ ತೊಟ್ಕೊಳ್ತಾ ಇದ್ದೀನಿ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತಟ್ಟಿಟ್ಕೊಂಡ್ರೆ ಆಯಿತು. ಕಲಸಿರೋ ಹಿಟ್ಟನ್ನು ಯಾವುದೇ ರೀತಿ ನೆನೆಯೋದಕ್ಕೇನು ಬಿಡೋದು ಬೇಡ. ನಾವು ಕಲಿಸ್ಕೊಂಡ ತಕ್ಷಣವೇ ಮಾಡಿದರೆ ಆಯಿತು. ಇವಾಗ ಕಾಯ್ದಿರೋ ಎಣ್ಣೆಗೆ ಒಂದೊಂದೇ ಹಾಕ್ತಾನ ನಿಧಾನಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಕರಿತಾ ಬರಬೇಕು. ತುಂಬ ಉರಿಯಲ್ಲಿ ಕರೆದ್ರೆ ತುಂಬ ಸೀದೋಗ್ಬಿಡುತ್ತೆ, ಇಲ್ಲ ಮೆತ್ತಗಾಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಕರೆದಾಗ ಚೆನ್ನಾಗಿ ಬೇಯೋದ್ರ ಜೊತೆಯಲ್ಲಿ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬರುತ್ತೆ. ನಾವು ಈ ಥರ ಚಕ್ಲಿ, ನಿಪ್ಪಟ್ಟು, ಕೋಡುಬಳೆ ಈ ಥರದ್ದನ್ನೆಲ್ಲ ಒಂದು ಸಲ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಚೆನ್ನಾಗಿರುತ್ತೆ ಟೀ ಟೈಮಿಗೆ ಎಲ್ಲರೂ ಕುತ್ಕೊಂಡು ತಿನ್ನೋಕ್ಕೆ. ಮತ್ತು ಮಕ್ಕಳಿಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನಾವೆಷ್ಟೇ ಹೊರಗಿನ ಫುಡ್ ತಿಂದರೂ ಕೂಡ ಮನೆಯಲ್ಲಿ ಊಟ ಮಾಡಿದಷ್ಟು, ತಿಂಡಿ ತಿಂದಷ್ಟು ಅಥವಾ ಸ್ನ್ಯಾಕ್ಸ್ ತಿಂದಷ್ಟು ಸಮಾಧಾನ ಹೊರಗಡೆ ತಿಂದಾಗ ಸಿಗಲ್ಲ. ಅದೇ ನಮ್ಮ ತಿಂಡಿ ಮಹತ್ವ, ಊಟದ ಮಹತ್ವ ಅಂತ ಹೇಳ್ಬೋದು. ಇವಾಗ ಟೇಸ್ಟಿಯಾಗಿರುವಂತಹ ನಿಪ್ಪಟ್ಟು ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸಿಂಪಲಾಗಿ ಕೂಡ ಇದೆ. ಆರಾಮಾಗಿ ಬೇಕು ಅಂದ ಮಾಡ್ಕೊಂಡು ತಿನ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.